ಸರ್ ಸಾಮಾನ್ಯವಾಗಿ ಸುತ್ತಾಡ್ತಾನೆ ಇರ್ತಾರೆ, ಯಾಕಂದರೆ ಜರ್ನಿ ಇದ್ದೇ ಇರುತ್ತೆ ಯಾವಾಗಲೂ. ಸೊ ಅಭಿಮಾನಿಗಳು ಸಿಗ್ತಾರೆ ಅಥವಾ ಯಾರೋ ಗೆಳೆಯರು ಸಿಗ್ತಾರೆ, ಈ ಥರ ಊಟ ಮಾಡೋದಾಗಲಿ ಮತ್ತೊಂದಾಗಲಿ ಆಫರ್ ಮಾಡೋದು ಹೇಗೆ ಇರ್ತೀರಿ, ಹೇಗೆ? ಎಲ್ಲ ತಿಂತೀನಿ ಸರ್, ಬಟ್ ಇಷ್ಟೇ ತಿಂತೀನಿ ಅಷ್ಟೇ. ನನಗೆ ಇವಾಗ ಏನೋ ಸ್ವೀಟ್ ಕೊಟ್ಟರೆ ನಾನು ಸ್ವೀಟ್ ತಿನ್ನಲ್ಲ ನಾರ್ಮಲಿ, ಒಂದಿಷ್ಟು ಬಾಯಿಗೆ ಹಾಕ್ಕೋತೀನಿ ಅಷ್ಟೇ. ಹೊರಗಡೆ ಊಟ ಮಾಡಲ್ಲ ನಾನು, ಆದಷ್ಟು ಹೊರಗಡೆ ಊಟ ಮನೆ ಊಟನೇ ಮಾಡೋದು ನಾನು. ನನ್ನ ಅಡುಗೆಯವ್ರು ನನ್ನೊಟ್ಟಿಗೆ ಇರ್ತಾರೆ, ಎಲ್ಲೋದ್ರೂ ಅಷ್ಟೇ. ಅಪ್ಪಿತಪ್ಪಿ ಹೋಟೆಲ್ ಊಟ ಮಾಡಿದ್ರು ಭಾಳ ರೇರು, ಬಟ್ ಭಾಳ ಲಿಮಿಟೆಡ್ ಊಟ. ನಾನು ತುಂಬ ಆ ಥರ ಊಟದ ಅಭ್ಯಾಸ ಇಲ್ಲ, ಹುಚ್ಚಿಲ್ಲ ನನಗೆ ಊಟದ್ದು. ಅಡುಗೆ ಮಾಡೋದಿದೆ? ಹಾಂ, ಅಡುಗೆ ಮಾಡೋದು ಬೇರೆ, ಅದೊಂದು ಬಿಗ್ ಅವರ್ ಪ್ಯಾಷನ್. ಅಡುಗೆ ಅಂತ ಊಟ ಅಂತ ಬಂದಾಗ ನಾನು ತುಂಬ ಸ್ಟೇಬಲ್ ಡಯಟ್ ಇದೆ ನಂದು. ಅದು ಕಾನ್ಷಿಯಸ್ ಆಗಲ್ಲ, ಬಟ್ ಇರೋದೇ ಹಾಗೆ ನಾನು ಮುಂಚೆಯಿಂದನೂ ಅದು ತುಂಬ ಬಾಯಿ ರುಚಿ ಎಲ್ಲ ಕಮ್ಮಿ. ಓಕೆ ಸರ್, ಇನ್ನು ಕಿಚ್ಚ ಕ್ರಿಯೇಷನ್ಸ್ ಅನ್ನೋ ಬ್ರ್ಯಾಂಡ್ ಬಿದ್ದ ತಕ್ಷಣ ಒಂದಷ್ಟು ಜನಗಳಿಗೆ ಬರೋದು ಒಳ್ಳೆ ಸಿನಿಮಾ ಆಗಿರುತ್ತೆ ಯಾಕೆಂದರೆ ಮಯೋಟೋಗ್ರಾಫ್ ಆಗಲಿ, ಶಾಂತಿನಿವಾಸ್ ಆಗಲಿ, ಮಾಣಿಕ್ಯ ಆಗಲಿ, ಈ ಥರ ಸಿನಿಮಾಗಳು ಕೊಟ್ಟಂಥ ಒಂದು ಪ್ರೊಡಕ್ಷನ್ ಹೌಸು ಈ ಸಿನಿಮಾಗೆ ನಾನು ಬರ್ತೀನಿ, ನಾನು ಸಾಥ್ ಕೊಡ್ತೀನಿ ಅಂತ ಒಪ್ಕೊಳ್ಳೋ ಕಾರಣ ಏನಾಗಿತ್ತು ಸರ್ ಅಂತ? ಯಾಕೆಂದರೆ ಕಲೆಬುಲಿದಾನ್ ಅವ್ರು ಫಸ್ಟ್ ಟೈಮ್ ಕನ್ನಡಕ್ಕೆ ಬರ್ತಾ ಇದ್ದಾರೆ ಆ್ಯಂಡ್ ಎಲ್ಲರೂ ಬರ್ತಾಯಿದ್ದಾರೆ. ಸೊ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡ್ಕೊಳ್ಳಿ ಆ್ಯಂಡ್ ಕೊಲಾಬ್ರೇಟ್ ಆಗೋಣ, ಒಳ್ಳೇದಿಬ್ಬರಿಗೂ ಆಗಲಿ ಒಟ್ಟೊಟ್ಟಿಗೆ ಅಂದ್ಕೊಂಡು ಒಂದು ಕೊಲಾಬ್ರೇಷನ್. ಯಾಕಂದರೆ ಈಗ ಬಂದಾಗ ನಾನು ಪೇಮೆಂಟ್ ಡಿಸ್ಕೌಂಟ್ ಮಾಡ್ಬೋದಿತ್ತು ರೆಗ್ಯುಲರಾಗಿ, ಬಟ್ ಐ ಥಾಟ್ ಅಲ್ಲಿ ಕೊಲಾಬ್ರೇಟ್. ಈ ಸಿನಿಮಾದಲ್ಲಿ ಇನ್ನೊಂಚೂರು ಎಕ್ಸ್ಟ್ರಾ ಏನಂತೀರಿ, ಒಂದು ಎಫರ್ಟ್ಸ್ ಬೇಕಾಗುತ್ತೆ, ಒಟ್ಟಿಗೆ ಎತ್ಕೊಂಡು ಮಾಡೋಣ ಬನ್ನಿ ಅಂದ್ಬಿಟ್ಟು ಹೊರಟಿದ್ದು. ಸರ್ ನೀವೇ ಬೇಕು ಅಂತ ಇಂಡಸ್ಟ್ರಿಗೆ ಬಂದಿರೋದಕ್ಕೆ ಕಾರಣ ಏನಾಗಿತ್ತು ಸರ್ ಅಂತ? ಕಲೆಬುಲಿದಾನ್ ಅದು ಅವರೇ ಉತ್ತರ ಕೊಡಬೇಕಲ್ಲ. ಯಾಕೆಂದರೆ ಒಂದು ಘಟನೆ ಹೇಳ್ತೀನಿ ನಾನು. ಕಾಕಾ ಟೈಮಲ್ಲಿ ನಿಮ್ಮಿಬ್ಬರು ಭೇಟಿಯಾಗಿರುತ್ತೆ, ಅವರು ಕೂಡ ರೀಮೇಕ್ ರೈಟ್ಸನ್ನು ನಿಮಗೆ ಕೊಟ್ಟಿರ್ತಾರೆ. ಆ ಸಂಬಂಧ ಹೇಗೆ ನಡ್ಕೊಬಂತು ಅಂತ? ಅವತ್ತಿಗೆ ತುಂಬ ಒಳ್ಳೆ ಮರ್ಯಾದೆ ಕೊಟ್ಟಿದ್ದರು ನನಗೆ. ಆ ಒಂದು ಗೌರವದ ಮೇಲೆ ನಾನು ಅವ್ರನ್ನ ಕರೆಸಿದ ಅವ್ರು ಬಂದಾಗ ಮಾತಾಡಿದ ರೀತಿ, ಕೊಲಾಬ್ರೇಟ್ ಆಗಿದ್ದ ರೀತಿಗೆ ಅದು ಯಾಕಂದರೆ ಯಾವತ್ತೂ ಒಂದು ದಿವಸ ಸಿಕ್ಕಿ ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅಂದಾಗ ಅದು ನೆನಪಲ್ಲಿ ಇರುತ್ತೆ ನಮಗೆ ಅಲ್ವಾ. ಅವತ್ತೇನು ನನಗೇನು ದುಡ್ಡು ಕೊಟ್ಟಿಲ್ಲ ಅಥವಾ ಏನೂ ಎಕ್ಸ್ಟ್ರಾ ಏನು ಮಾಡಿಲ್ಲ ಅವರು, ಬಟ್ ಒಂದು ಗೌರವ ಕೊಟ್ಟರು ನಾನು ಇನ್ನೂ ಬೆಳೆಯೋ ಟೈಮಲ್ಲಿ. ಅದಕ್ಕೆ ನಾನು ಒಂದು ಸ್ವೀಕರಿಸಿ ಇವತ್ತಿಗೆ ಒಂದು ಮಾಡೋಣ, ಒಬ್ಬ ವ್ಯಕ್ತಿ ಅವತ್ತಿಗೆ ಗೌರವ ಕೊಟ್ಟರು, ಇವತ್ತಿಗೆ ಸೇರೋಣ ನಾವು ಅಂತ ಅಷ್ಟೇ. ಸರ್ ಪ್ರೊಡಕ್ಷನ್ ಕ್ವಾಲಿಟಿ ವಿಚಾರದಲ್ಲಿ ಮಾತಾಡೋದಾದರೆ ಸರ್, ಯಾಕೆಂದರೆ ಮೊನ್ನೆ ಅಷ್ಟೇ ಶಿವಕುಮಾರ್ ಸರ್ ಭೇಟಿಯಾಗಿದೆ, ಸಿನಿಮಾನೂ ನೋಡಿದ್ದೀನಿ ನಾನು, ಸಿನಿಮಾ ಮುಗಿದೋಯ್ತಾ ಅನ್ನೋಷ್ಟು ಕಾಡುತ್ತೆ. ಅಂದರೆ ಇನ್ನೂ ಸಿನಿಮಾ ಇರಬೇಕಾಗಿತ್ತು, ನೋಡಬೇಕಾಗಿತ್ತು ಅನ್ನೋ ಥರ ಕಾಡುತ್ತೆ ಸಿನಿಮಾ ಅಂತ. ಸ್ಪೀಡ್ ಇದೆ ಹೇಳೋದಲ್ಲ, ಒಂದೇ ರಾತ್ರಿ ಅಂದಾಗ ಅನಾವಶ್ಯಕ ಸೀನ್ಸ್ ಇಲ್ಲ, ಅನಾವಶ್ಯಕವಾದ ಏನೇನೋ ಬಾಡ್ದಿದ್ದೆಲ್ಲ ಇಲ್ಲ. ಸೊ ಟು ದ ಪಾಯಿಂಟ್ ಇದೆ ಸಿನಿಮಾ. ಅಫ್ಕೋರ್ಸ್ ಸ್ಪೀಡ್ ಇರುತ್ತೆ ಆ್ಯಂಡ್ ಕ್ವಾಲಿಟಿ ಆಫ್ ದ ಸಿನಿಮಾದ ಇವಾಗ ಯಾರು ಅಟ್ಲೀಸ್ಟ್ ಇವತ್ತು ಟೈಮು ದೇವರು ನಮ್ಮನ್ನು ಇಟ್ಟಿರೋ ಪೊಸಿಷನ್ಗೆ ನಮಗೆ ಕ್ವಾಲಿಟಿಗೇನು ಕೊರತೆ ಇಲ್ಲ. ಕರೆಕ್ಟ್, ಅದರಲ್ಲಿ ಚೆನ್ನಾಗಿ ದುಡ್ಡು ಹಾಕಿರ್ತಾರೆ, ಚೆನ್ನಾಗಿ ಮಾಡೇ ಮಾಡ್ತಾರೆ. ಆ್ಯಂಡ್ ಸಿನಿಮಾಗೆ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಅದು ಸಿನಿಮಾಗೆ ಏನು ಬೇಕೋ ಎಲ್ಲ ಇದೆ. ಇಡೀ ಸಿನಿಮಾ ನೈಟಲ್ಲೇ ಆಗಿರುವಂಥದ್ದು ಸರ್. ನಿಮಗೆ ತುಂಬ ಈಸಿ ಆಯಿತು ಅಂತ ಅನ್ಸುತ್ತೆ? ಇಲ್ಲ, ಆ ಥರ ಏನಿಲ್ಲ ಸರ್, ಕಷ್ಟ ಆಗೇ ಆಗುತ್ತೆ ರಾತ್ರಿ ಒಂದು ಕೆಲಸ ಮಾಡಬೇಕು ಅಂದಾಗ. ಬಟ್ ಇಲ್ಲಿ ಒಂದು ಇಂಡೋರ್ ಶೂಟಿಂಗೆಲ್ಲ ಒಂದೂವರೆ ತಿಂಗಳು ತನಕ ಇಂಡೋರೆಲ್ಲ ಡೇ ಟೈಮೇ ಮಾಡಿದ್ದೀವಿ, ಎಲ್ಲ ಕತ್ಲು ಮಾಡಿಕೊಂಡು. ಆಮೇಲೆ ಔಟ್ಡೋರ್ ಹೋದ್ಮೇಲೆ ಕಂಪ್ಲೀಟ್ ನೈಟೇ ಶೂಟ್ ಮಾಡಿದ್ದು. ದಟ್ ಈಸ್ ಆಲ್ಸೋ ಅಬೌಟ್ 2.5 months ಬರೀ ನೈಟ್ ಶೂಟೇ ಮಾಡಿದ್ದೀವಿ ನಾವು. ಆ್ಯಕ್ಷನ್ಸ್ ಹೇಗಿರ್ಬೋದು ಸರ್? ಯಾಕೆಂದರೆ ಫಸ್ಟು ಅಂದರೆ ಪ್ರೊಡಕ್ಷನ್ ಹೌಸ್ ನಂಬರ್ ಬಿಟ್ಟು ಕಿಚ್ಚ 46 ಅಂತ ಬಂದಾಗ ಒಂದು ಕ್ಲಿಮ್ಸ್ ಬಿಟ್ಟಿರ್ತಾರೆ ಸರ್, ಅಭಿಮಾನಿಗಳ ಕಡೆಯಿಂದ ಬಂದದ್ದು, ಇದು ನಮಗೆ ಬೇಕಾಗಿತ್ತು ಅನ್ನೋ ಮಾತು. ನಾನು ಹೇಳಿದ್ನಲ್ಲ, ಏನಂದರೆ ಒಂದು ಕಮರ್ಷಿಯಲ್ ಮಾಸ್ ಫಿಲ್ಮ್ ಮಾಡಬೇಕು ಅಂತ ಆಸೆ ಇತ್ತು ಅಂತ, ಅದನ್ನು ಮಾಡಿದ್ದೀನಿ ಸರ್. ಇನ್ನೂ ಚೆನ್ನಾಗಿ ಮಾಡ್ಬೋದು, ಎಲ್ಲ ಸಿನಿಮಾದಲ್ಲ ಸ್ಕೋಪ್ ಇದ್ದೇ ಇರುತ್ತೆ, ಬಟ್ ಇದಕ್ಕೆ ಏನು ಬೆಸ್ಟ್ ಅಬಿಲಿಟಿ ಬೇಕೋ ಹಾಕಿ ಮಾಡಿದ್ದೀನಿ ಸರ್. ಡೈರೆಕ್ಟರ್ ಆದವ್ರಿಗೆ ಒಂದು ಇದ್ದೇ ಇರುತ್ತೆ ಸರ್, ನನಗೆ ಕತೆ ಮಾಡ್ಕೊ ಬಂದಿದ್ದಾರೆ ಅಂತಂದರೆ ಆ ಕತೆಗೆ ಒಂದಷ್ಟು ಸಾಥ್ ಕೊಡೋದಾಗಲಿ ಮತ್ತೊಂದಾಗಲಿ ಇದ್ದೇ ಇರುತ್ತೆ ಸರ್. ಈ ಸಿನಿಮಾಗೆ ಎಷ್ಟೆಲ್ಲ ವರ್ಕ್ ಆಗಿರ್ಬೋದು ಸರ್ ನಿಮ್ಮ ಇನ್ಪುಟ್ಸ್? ಅಂದರೆ ನೀವು ಒಂದಷ್ಟು ಐಡಿಯಾಸ್ ಕೊಟ್ಟಿರ್ಬೋದು ಡೈರೆಕ್ಟ್? 100% ಇರುತ್ತೆ ಸರ್. ಈಗ ಇಂಪ್ರೂವೈಸೇಷನ್ಸ್ ಅನ್ನೋದು ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಎವ್ರಿ ಪ್ರಾಜೆಕ್ಟ್ ಅಲ್ಲ. ಸೊ ಇದ್ದೇ ಇರುತ್ತೆ. ಅವ್ರು ಬಂದು ತಂದಾಗ ಒಂದು ಕತೆ ಇತ್ತು, ಮತ್ತೆ ಕೂತ್ವಿ ನಾವೆಲ್ಲ, ಕತೆ ಇಷ್ಟ ಆದಮೇಲೆ ಅದಕ್ಕೆ ಇಂಪ್ರೂವೈಸೇಷನಿಗೆ ಕೂತ್ವಿ, ಕತೆ ಬರೆಯೋದು, ಸ್ಕ್ರೀನ್ ಪ್ಲೇ ಬರೆಯೋಕ್ಕೆ, ಡೈಲಾಗ್ಸಿಗೆ ಕೂತ್ವಿ, ಎಲ್ಲ ಟೀಮ್ ಎಫರ್ಟ್ಸು. ತುಂಬ ಜನ ಇದ್ದಾರೆ ಅದರಲ್ಲಿ, ನಾನೊಬ್ಬನೇ ಅಂತ, ಡೈರೆಕ್ಟ್ರ್ ಒಬ್ಬರೇ ಅಂತ ನಾನೊಬ್ಬನೇ ಅಂತ ಬರೋಲ್ಲ, ಎಲ್ಲರೂ ಸೇರಿ ತುಂಬ ಎಫರ್ಟ್ಸ್ ಹಾಕಿ ಇನ್ನೂ ಏನು ಚೆನ್ನಾಗಿರುತ್ತೆ, ಇದು ಮಾಡೋದು ಹೇಗೆ ಚೆನ್ನಾಗಿರುತ್ತೆ, ಹಾಗೆ ನಡೆದ್ರೆ ಹೇಗೆ ಚೆನ್ನಾಗಿರುತ್ತೆ, ಎಲ್ಲ ಮಾಡಿ 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 ಇಲ್ಲಿಗೆ ಬಂದಿದ್ದು. ಆರಂಭದಲ್ಲಿ ಅಂದ್ಕೊಂಡಿದ್ರೆ ಸರ್ ಇಷ್ಟು ಭಾಷೆಗಳಲ್ಲಿ ಸಿನಿಮಾ ಮಾಡಬೇಕು ಅನ್ನೋದು? ಇದು ಇವತ್ತಲ್ವಲ್ಲ ಸರ್, 2012 ಓಡ್ತಾ ಇದೆ ಇದು, ಬೇರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗೋದು ಇವತ್ತಿಂದ ಅಲ್ವಲ್ಲ. ಈ ಮ್ಯಾಕ್ಸ್ ಅನ್ನೋ ಪಾತ್ರಕ್ಕೆ ಆಪೋಸಿಟ್ ಇರುವಂಥ ವಿಲನ್ ಯಾರು ಸರ್? ಸುನಿಲ್ ಅವರೇ ಆಗಿರ್ತಾರೆ, ಯಾರಾಗಿರ್ತಾರೆ? ಒಂದು 4-5 ಜನ ಇದ್ದಾರೆ ಸರ್, 4-5 ಜನ ಬರ್ತಾರೆ, ಅಷ್ಟು ಹೇಳ್ಬಲ್ಲ ಈಗ ಸರ್. ಅಂದರೆ ಸಸ್ಪೆಂಡ್ ಆಗಿರುವಂಥ ಪೊಲೀಸ್ ಅಧಿಕಾರಿ ಮತ್ತು ರೀಜನ್ ಆಗುವಂಥ ಸಂದರ್ಭದಲ್ಲಿ ಆಗುವಂಥ ಒಂದು ಘಟನೆ ಇದೆ ಸರ್. ಸೊ ಇದಕ್ಕೂ ಹಿಂದೆ ಪ್ರೀಕ್ವಲ್ ಇರುತ್ತಾ ಸರ್? ಅರ್ಜುನ್ ಮಹಾಕ್ಷಯ್ ಯಾರು? ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಜುನ್ ಮಹಾಕ್ಷಯ್ದು ಒಂದು ಪ್ರೀಕ್ವಲ್ಲು ಮತ್ತು ಎಲ್ಲದಿದೆ ಸರ್, ಪ್ರಿಫಿಕ್ಷನ್ ಪ್ರಿಲ್ಯೂಡ್ಸ್ 2 ಇಟ್ಟಿದ್ದಾರೆ. ಬಟ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದೇನು ಚೆನ್ನಾಗಾಯಿತು ಅಂದರೆ, ಈಗ ಒಂದು ಪಾತ್ರ ಇಷ್ಟ ಆಯಿತು ಅಂದರೆ ಜನಕ್ಕೆ ಅದ್ರ ಮೇಲೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಲ್ವಾ.
ಸೊ ಇದು ನೋಡೋಣ, ಈಗ ಸದ್ಯಕ್ಕೆ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಇದೆ. ಇನ್ನೊಂದು ಭಾಗ ಮಾಡ್ತೀವಿ, ಇನ್ನೊಂದು ಐಡಿಯಾ ಇಟ್ಕೊಂಡು ಕೂತಿಲ್ಲ. ನೀವು ಸಿನಿಮಾ ನೋಡಿದ್ರೆ ಸರ್ ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಆಯ್ತು ಸರ್? ಸಿನಿಮಾ ಪ್ರತಿ ಭಾಗ ನಾನೇ ಇದ್ದೀವಲ್ಲ, ಅವತ್ತಿಗೆ ಸಿನಿಮಾ ಇಷ್ಟ ಆಗಿದ್ದು, ಕತೆ ಇಷ್ಟ ಆಗಿದ್ದಕ್ಕೆ ಸಿನಿಮಾ ಮಾಡಿದ್ದು. ಇವಾಗ ಸಿನಿಮಾ ಹೇಗೆ ಬಂದಿದೆ ಅಂತ ನೋಡೋದು ತಪ್ಪಾಗುತ್ತೆ. ಸಿನಿಮಾ ನಾವು ಹೇಗೆ ತೆಗೆದಿದ್ವೋ ಹಾಗೆ ಬಂದಿದೆ.